Hello students, welcome to another very important chapter, that is chapter number 5, differential calculus, and in which you will be studying continuity and differentiability. ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ಮುಂದೆ ಬರ್ತಕ್ಕಂಥ 4 ಚಾಪ್ಟರ್ಸ್ಗೆ ಈ ಕಂಟಿನ್ಯೂಟಿ ಮತ್ತು ಡಿಫರೆನ್ಷಿಯಬಿಲಿಟಿ ಒಂದು ಫೌಂಡೇಶನ್ ಆಗುತ್ತೆ. ಸೊ ಈ ಚಾಪ್ಟರ್ ನಿಮಗೆ ಬರಲಿಲ್ಲ ಅಂತಂದ್ರೆ ಮುಂದಿನ 4 ಚಾಪ್ಟರ್ನ ಅರ್ಥ ಮಾಡ್ಕೊಳ್ಳೋದು ತುಂಬಾನೇ ಕಷ್ಟ ಮತ್ತು ಅದು ಸಾಧ್ಯನೇ ಆಗೋದಿಲ್ಲ. ಸೊ ಆಲ್ಮೋಸ್ಟ್ ಅರೌಂಡ್ 60 to 70 ಮಾರ್ಕ್ಸ್ ಅನ್ನ ಈ ಕ್ಯಾಲ್ಕುಲಸ್ ಅಂತ ಬರುತ್ತೆ. ಅದರಲ್ಲಿ ಕಂಟಿನ್ಯೂಟಿ ಅಂಡ್ ಡಿಫರೆನ್ಷಿಯಬಿಲಿಟಿ, ಅಪ್ಲಿಕೇಶನ್ಸ್ ಆಫ್ ಡೆರಿವೇಟಿವ್ಸ್, ಇಂಟಿಗ್ರೇಷನ್, ಅಪ್ಲಿಕೇಶನ್ಸ್ ಆಫ್ ಇಂಟಿಗ್ರೇಷನ್ ಮತ್ತು ಡಿಫರೆನ್ಷಿಯಲ್ ಇಕ್ವೇಷನ್ಸ್ ಅಂತ ಹೀಗೆ ಒಂದು 5 ಚಾಪ್ಟರ್ ಒಂದಕ್ಕೊಂದು ಲಿಂಕ್ ಇರೋದ್ರಿಂದ ಸೊ ಈ ಚಾಪ್ಟರ್ನ ಆರಂಭದ ಚಾಪ್ಟರ್ನ ನಾವು ಅರ್ಥ ಮಾಡಿಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಈಗ ನೀವು ಫಸ್ಟ್ PUC ನಲ್ಲಿ ಸಹಿತ ಲಿಮಿಟ್ಸ್ ಮತ್ತು ಡಿಫರೆನ್ಷಿಯೇಷನ್ ಬಗ್ಗೆ ಇಂಟ್ರೊಡಕ್ಷನ್ ಅನ್ನ ನೋಡಿದ್ದೀರಾ. ಸೊ ಅದು ಅರ್ಥ ಆಗಿದ್ರೆ ಸರಿ, ಇಲ್ಲ ಅಂತಂದ್ರೆ ನಾನು ಅದನ್ನ ಪುನಃ ಮತ್ತೆ ಅದನ್ನ ರಿವಿಷನ್ ಮಾಡುವ ಪ್ರಯತ್ನವನ್ನ ಮಾಡ್ತೀನಿ. ಸೊ ಲೆಟ್ಸ್ ಬಿಗಿನ್. ಸೊ ಕಂಟಿನ್ಯೂಟಿ ಅಂಡ್ ಡಿಫರೆನ್ಷಿಯಬಿಲಿಟಿ ನೋಡಿ, ಫ್ರಮ್ ದ ಪಾಯಿಂಟ್ ಆಫ್ ಎಕ್ಸಾಮಿನೇಷನ್ ಈ ಕಂಟಿನ್ಯೂಟಿ ಅಂತ ತಗೊಂಡಾಗ 4 ಮಾರ್ಕ್ಸ್ ಒಂದು ಕ್ವಶನ್ ಬರುತ್ತೆ ನಿಮಗೆ. ಪಾರ್ಟ್ ಇ ನಲ್ಲಿ 4 ಮಾರ್ಕ್ಸ್ ಒಂದು ಕಂಪಲ್ಸರಿ ಕ್ವಶನ್ ಇರುತ್ತೆ ಆನ್ ಕಂಟಿನ್ಯೂಟಿ. ಮತ್ತು ಡಿಫರೆನ್ಷಿಯಬಿಲಿಟಿ ಅಂತ ಬಂದಾಗ ನಿಮಗೆ ಈಗಿರುವ ಸದ್ಯದ ಪ್ರಶ್ನೆ ಪತ್ರಿಕೆ ಒಂದು ಬ್ಲೂ ಪ್ರಿಂಟ್ ಅನ್ನ ನೋಡಿದಾಗ ಅಥವಾ ಹಿಂದಿನ ಯಾವುದೇ ಪ್ರಶ್ನೆ ಪತ್ರಿಕೆಗಳನ್ನು ಗಮನಿಸಿದಾಗ ನಿಮಗೆ 1 ಮಾರ್ಕ್ 1 ಕ್ವಶನ್, 2 ಮಾರ್ಕ್ಸ್ 2 ಕ್ವಶನ್ಸ್, 3 ಮಾರ್ಕ್ಸ್ 3 ಕ್ವಶನ್ಸ್ ಮತ್ತು 5 ಮಾರ್ಕ್ಸ್ 1 ಕ್ವಶನ್. ಸೊ ಆಲ್ ಟುಗೆದರ್ 16 plus 4, the 20 marks it is from the chapter continuity and differentiability. Okay, so ಇದರ ಬಗ್ಗೆ ಆಳವಾದ ಅಧ್ಯಯನ ತುಂಬಾನೇ ಅವಶ್ಯಕ ಆಗಿರುತ್ತೆ. ಸೊ ಲೆಟ್ಸ್ ಬಿಗಿನ್. ಮೊದಲಿಗೆ ನಮಗೆ ಲಿಮಿಟ್ ಆಫ್ ಎ ಫಂಕ್ಷನ್ ಅಂದ್ರೆ ಏನು ಅನ್ನೋದು ಗೊತ್ತಾಗಬೇಕು. ಈಗ ಫಸ್ಟ್ PUC ನಲ್ಲಿ ಲಿಮಿಟ್ಸ್ ಅಂತ ಓದಿದ್ದೀರಾ. ಸೊ ಡಸಂಟ್ ಮ್ಯಾಟರ್, ಅದು ಅರ್ಥ ಆಗದೆ ಇದ್ರೂ ಪರವಾಗಿಲ್ಲ, ಇವಾಗ ಮಾತ್ರ ನೀವು ಅರ್ಥ ಮಾಡಿಕೊಳ್ಳಬೇಕಾಗತ್ತೆ. ನೋಡಿ, ಲಿಮಿಟ್ ಆಫ್ ಎ ಫಂಕ್ಷನ್ ಅಂದ್ರೆ ಏನು ಅನ್ನೋದನ್ನ ತಿಳಿಯುವ. ಸೊ ವೆರಿ ಇಂಪಾರ್ಟೆಂಟ್. ಫಸ್ಟ್ ಕನ್ಸಿಡರ್ ದಿಸ್. ಕನ್ಸಿಡರ್ ದ ಫಂಕ್ಷನ್ f of x equals to x square minus 1 by x minus 1. ಸದ್ಯಕ್ಕೆ ಏನು ಬರಿತಾ ಹೋಗ್ಬೇಡಿ, ನಾನು ಕೊನೆಗೊಂದು ಡೆಫಿನೇಷನ್ ಬರೆಸ್ತೀನಿ. ಸೊ ಆ ಡೆಫಿನೇಷನ್ ಇಂದ ನೀವು ಬರೀಲಿಕ್ಕೆ ಶುರು ಮಾಡಿ. ಇವಾಗ ಜಸ್ಟ್ ನೀವು ಅದನ್ನ ಅರ್ಥ ಮಾಡಿಕೊಳ್ಳುವ ಪ್ರಯತ್ನವನ್ನ ಮಾಡಿ. ಸೊ ಒಂದು ಫಂಕ್ಷನ್ ಅನ್ನ ಕನ್ಸಿಡರ್ ಮಾಡೋಣ. ದಟ್ ಈಸ್ f of x equals to x square minus 1 by x minus 1. ನೋಡಿ, at x equals to 1, ಸಪೋಸ್ ನೀವೇನಾದ್ರೂ x equals to 1 ಅನ್ನ ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನಾಗುತ್ತೆ ನೋಡಿ. x equals to 1 ಪುಟ್ ಮಾಡಿದಾಗ f of 1 ಏನಾಗುತ್ತೆ ನೋಡಿ, ಇದು 1 minus 1 ಆಗುತ್ತೆ, ಅಂದ್ರೆ 0 ಆಗುತ್ತೆ ನ್ಯೂಮರೇಟರ್. ಕೆಳಗಡೆ ಸಹಿತ ಡಿನಾಮಿನೇಟರ್ ಸಹಿತ 1 minus 1 ಅಂದ್ರೆ ಅದು 0 ಆಗುತ್ತೆ. ಓಕೆ, ಸೊ x equals to 1 ಪುಟ್ ಮಾಡಿದಾಗ 1 ಸ್ಕ್ವೇರ್ ಅಂದ್ರೆ 1, ಸೊ 1 minus 1 ಅಂದ್ರೆ 0 ಡಿವೈಡೆಡ್ ಬೈ 1 minus 1 ಅಂದ್ರೆ 0. ಸೊ 0/0 ಫಾರ್ಮ್ ಬಂತೀಗ. ಸೊ 0/0 ಅಂದ್ರೆ ಎಷ್ಟು ಅಂತ, ಡಸ್ ಇಟ್ ರಿಪ್ರೆಸೆಂಟ್ಸ್ ಎನಿ ಫೈನೈಟ್ ಕ್ವಾಂಟಿಟಿ ಅಂತ ಹೇಳ್ತೀರಾ? ಎಸ್. ದಿಸ್ 0/0 ಇಟ್ ಡಸ್ ನಾಟ್ ರಿಪ್ರೆಸೆಂಟ್ಸ್ ಎನಿ ಫೈನೈಟ್ ಕ್ವಾಂಟಿಟಿ. ಇದನ್ನ ನಾವು ಮ್ಯಾಥಮೆಟಿಕ್ಸ್ ಅಲ್ಲಿ ಇನ್ಡಿಟರ್ಮಿನೇಟ್ ಫಾರ್ಮ್ ಅಂತ ಕರಿತೀವಿ. ಓಕೆ, ಸೊ 0/0, ಇನ್ಫಿನಿಟಿ ಬೈ ಇನ್ಫಿನಿಟಿ, ಇನ್ಫಿನಿಟಿ ಮೈನಸ್ ಇನ್ಫಿನಿಟಿ. ಸೊ ಇಂಥವೆಲ್ಲವನ್ನ ನಾವು ಇನ್ಡಿಟರ್ಮಿನೇಟ್ ಫಾರ್ಮ್ ಅಂತ ಮ್ಯಾಥಮೆಟಿಕ್ಸ್ ಅಲ್ಲಿ ಹೇಳ್ತೀವಿ. ಅದಕ್ಕೆ 0/0 ಈಸ್ ಮೀನಿಂಗ್ಲೆಸ್ ಕ್ವಾಂಟಿಟಿ ಅಂತ. ಹಾಗಾದ್ರೆ ಅಟ್ x equals to 1, ವಾಟ್ ಈಸ್ ದ ವ್ಯಾಲ್ಯೂ ಆಫ್ f of x? ನಮಗೆ ಬೇಕು
what is the value of fx at x equals to 1 or when x is somewhere near 1 ಅಂತ 1 ಆಗಿರದೆ ಇದ್ರೂ ಪರವಾಗಿಲ್ಲ ಬಟ್ 1ಕ್ಕೆ ಹತ್ರ ಆದಂತೆ. ಓಕೆ, ಸೊ ಇಫ್ x is tending to 1, if x is approaching 1, if x is very close to 1, then what is the value of f of x? ಹಾಗೇನಾದ್ರೂ ಬೇಕಾಗಿದ್ರೆ ನೋಡೋಣ. ಇಲ್ಲಿ ನೋಡಿ, ನಾವು ಇದನ್ನ ಏನ್ ಹೇಳ್ತೀವಿ ಈಗ, ಈ 0/0 ಬಂದಾಗ f of x is not defined at x equals to 1. So, ಇವಾಗ ನೋಡಿ, ಸಪೋಸ್ ಇಫ್ x is not equal to 1 ಆದ್ರೆ ಹಾಗಾದ್ರೆ ನೋಡಿ ಏನಾಗ್ತಾ ಇದೆ, x equal to 1 ಗೆ ಅದು ನಾಟ್ ಡಿಫೈನ್ ಆಗ್ತಾ ಇದೆ. ನೋಡಿ ಇಲ್ಲಿ at x equals to 1 f of x is not ಡಿಫೈನ್ಡ್ ಆಗ್ತಾ ಇದೆ. ಹಾಗಾದ್ರೆ x not equal to 1 ಆದ್ರೆ ಏನಾಗುತ್ತೆ ಅಂತ. ಸೊ ಸಪೋಸ್ ಇಫ್ x is not equal to 1, ಇದರ ಅರ್ಥ x 1 ಗೆ ಸಮ ಆಗಿರ್ಲಿಲ್ಲ ಅಂತಂದ್ರೆ x ಏನಾಗಿರುತ್ತೆ, x is greater than 1 ಅಂದ್ರೆ 1 ಗಿಂತ ಜಾಸ್ತಿ ಆಗಿರ್ಬೋದು, ಇಲ್ಲ ಅಂದ್ರೆ x can be less than 1. ಈ ಎರಡು ಪಾಸಿಬಿಲಿಟಿ ಇಲ್ಲಿ ಅರೈಸ್ ಆಗುತ್ತೆ. ನೋಡಿ, x ಏನಾದ್ರೂ ನಾಟ್ ಈಕ್ವಲ್ ಟು 1 ಆದ್ರೆ, ಸೊ ದಿಸ್ ಇಂಪ್ಲೈಸ್ ಐದರ್ x is greater than 1 or x is less than 1. ಇದನ್ನು ನೀವು ತಿಳ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್. ನೋಡಿ, ಇಫ್ x is not equal to 1 ಅಂತ ಕೊಟ್ಟಾಗ ಇಮಿಡಿಯೇಟ್ಲಿ ನಿಮ್ಮಲ್ಲ ತಲೆಯಲ್ಲಿ ಏನು ಹೊಳಿಬೇಕಂತಂದ್ರೆ x is either greater than 1 or less than 1. ಇವಾಗ ನಾವು ಇವೆರಡು ಕಂಡೀಷನ್ ಅನ್ನ ಬಳಸಿಕೊಳ್ಳುವ. ಓಕೆ, ಸೊ ಹಾಗಾದ್ರೆ x ಗ್ರೇಟರ್ ದನ್ 1 ಆದಾಗ, ಗ್ರೇಟರ್ ದನ್ 1 ಅಂತಂದ್ರೆ 1.001 ಆಗಿರ್ಬೋದು, 1.00001 ಈ ತರ ವೆರಿ ಸ್ಮಾಲ್ ಇನ್ಕ್ರೀಸ್ ಇನ್ ದ ವ್ಯಾಲ್ಯೂ ಆಫ್ x. ಇವಾಗ ನೋಡಿ ಏನಾಗುತ್ತೆ ನೋಡಿ, ಸೊ ದೆನ್ f of x equals to x square minus 1 by x minus 1. ಸೊ ಇಲ್ಲಿ ಏನಾಗಿಲ್ಲ, x is not equal to 1 ಆಗಿರೋದ್ರಿಂದ this is defined ಅಂತ. ಹಾಗಾದ್ರೆ ಇದನ್ನ ಫ್ಯಾಕ್ಟರೈಸ್ ಮಾಡಿ x square minus 1 ಅನ್ನ x plus 1 by x minus 1 divided by x minus 1. ಸೊ ಇಲ್ಲಿ x minus 1 ಕ್ಯಾನ್ಸಲ್ ಆಗುತ್ತೆ, ನಮಗೆ ಉಳಿಯೋದು x plus 1. ಇವಾಗ ನಮಗೆ ಏನ್ ಬೇಕಂತಂದ್ರೆ when x is greater than 1 then what is the value of f of x ಅಂತ. ಅದಕ್ಕೆ ನೋಡಿ, we have f of x equals to x plus 1 x not equal to 1. ಅದು ಸಿಂಪ್ಲಿಫೈಡ್ ಫಾರ್ಮ್ ಬಂತಿಲ್ಲಿ. ಇವಾಗ ನೋಡಿ, ಕನ್ಸಿಡರ್ ದ ವ್ಯಾಲ್ಯೂಸ್ x ಗ್ರೇಟರ್ ದನ್ 1, ಸ್ಲೈಟ್ಲಿ ಗ್ರೇಟರ್ ದನ್ 1. ಯಾಕಂತಂದ್ರೆ ನಮಗೆ ಬೇಕಾಗಿರೋದೇನು, ದ ವ್ಯಾಲ್ಯೂ ಆಫ್ f of x when x is equals to 1. ಬಟ್ x equals to 1 ಆದಾಗ ಅದು ಫಂಕ್ಷನ್ ನಾಟ್ ಡಿಫೈನ್ಡ್ ಆಗ್ತಾ ಇದೆ. ಬಟ್ ಅದರ ಬದಲು ಏನು ಮಾಡೋಣ, ನಾವು 1 ಗೆ ಹತ್ತಿರ ಇರತಕ್ಕಂತ ಪಾಯಿಂಟ್ಸ್ ಅನ್ನ ನಾವು ತೆಗೆದುಕೊಳ್ಳುವ. 1 ಗೆ ಹತ್ತಿರ ಇರತಕ್ಕಂತ ಪಾಯಿಂಟ್ಸ್ ನೋಡಿ, 1.1, 1.01, 1.001, 1.0001. ಇವೆಲ್ಲವೂ ಏನಾಗಿದೆ, ವೆರಿ ಕ್ಲೋಸ್ ಟು 1. 1 ಗೆ ತುಂಬಾ ಹತ್ತಿರವಾಗಿವೆ, ಬಟ್ ದೇ ಆರ್ ನಾಟ್ ಈಕ್ವಲ್ ಟು 1. ಓಕೆ, ಸೊ ಅದಕ್ಕೆ ನಮಗೆ x ಈಕ್ವಲ್ಸ್ ಟು 1 ಬದಲಾಗಿ ಯು ಕ್ಯಾನ್ ಟ್ರೈ ಫಾರ್ ದಿಸ್. ಈ x ಈಕ್ವಲ್ ಟು 1.1, 1.01, 1.001 ಅಂತ ತೆಗೆದುಕೊಂಡು fx ವ್ಯಾಲ್ಯೂವನ್ನು ನಾವು ಫೈಂಡ್ ಔಟ್ ಮಾಡುವ. ಓಕೆ, ಸೊ ಅದಕ್ಕೆ ನೋಡಿ, ಇಫ್ x ಈಕ್ವಲ್ಸ್ ಟು 1.1, ನೀವು ಈ 1.1 ಅನ್ನ ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ, ಅದೇನು ಬರುತ್ತೆ, f of x ಈಕ್ವಲ್ಸ್ ಟು ಇದು 1.1 ಪ್ಲಸ್ 1 ಅಂದ್ರೆ 2.1 ಆಗುತ್ತೆ. ಓಕೆ, ಸೊ ಈ ಫಂಕ್ಷನ್ ಅಲ್ಲಿ ಹಾಕಿ x ಈಕ್ವಲ್ಸ್ ಟು 1.1. ನೆಕ್ಸ್ಟ್ x ಈಕ್ವಲ್ಸ್ ಟು 1.01 ಹಾಕಿ, ಇದರಲ್ಲಿ x ಈಕ್ವಲ್ ಟು 1.01 ಹಾಕಿದ್ರೆ 1 ಪ್ಲಸ್ 1.01 ಅಂತಂದ್ರೆ 2.01 ಆಗುತ್ತೆ. ಅದೇ ತರ ನೋಡಿ, x ಈಕ್ವಲ್ಸ್ ಟು 1.001 ಹಾಕಿ, ಏನಾಗುತ್ತೆ, f of x ಈಕ್ವಲ್ಸ್ ಟು ಈ 1.001 ಹಾಕಿದ್ರೆ 1 ಪ್ಲಸ್ 1.001 ಅಂತಂದ್ರೆ 2.001 ಆಗುತ್ತೆ. ಇಫ್ x ಈಕ್ವಲ್ಸ್ ಟು 1.001 ನೋಡಿ, ಇದು 1 ಗೆ ತುಂಬಾನೇ ಹತ್ರ ಆಗಿದೆ, ಬಟ್ ನಾಟ್ ಈಕ್ವಲ್ ಟು 1. ಅವಾಗ fx ಎಷ್ಟಾಗ್ತಾ ಇದೆ, ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 2.001 ಆಗ್ತಾ ಇದೆ. ಇವಾಗ ಒಂದು ಕನ್ಕ್ಲೂಷನ್ ಬರ್ಬೇಕು ನೀವು. ನೋಡಿ, ಈ ವ್ಯಾಲ್ಯೂ ಗಮನಿಸಿ, ಇಲ್ಲಿ ಈ x ವ್ಯಾಲ್ಯೂಸ್ ಗಮನಿಸಿ, ಇಲ್ಲಿ
1.1, 1.01, 1.001, 1.0001. ಇವೇನಾಗ್ತಾ ಇದೆ 1.1, 1.01, 1.001, 1.0001 ಅಂತಂದ್ರೆ ಎಕ್ಸ್ ವ್ಯಾಲ್ಯೂ 1ಗೆ ತುಂಬಾ ಹತ್ರ ಆಗ್ತಾ ಹೋಗ್ತಾ ಇದೆ ನೋಡಿ ಈ 1.00 ಅಂತಂದ್ರೆ ವೆರಿ ಕ್ಲೋಸ್ ಟು 1 ಬಟ್ ನಾಟ್ ಈಕ್ವಲ್ ಟು 1. ಅದಕ್ಕೆ ಅದನ್ನ ಹೀಗೆ ಬರಿತೀವಿ, ಆಸ್ ಎಕ್ಸ್ ಟೆನ್ಸ್ ಟು 1 ಫ್ರಮ್ ರೈಟ್. ಈ ಎಕ್ಸ್ ವ್ಯಾಲ್ಯೂ ಏನಾಗ್ತದೆ 1 ಕಡೆಗೆ ಬರ್ತಾ ಇದೆ, ಎಕ್ಸ್ ಟೆಂಡಿಂಗ್ಸ್ ಟು 1. ಹೇಗೆ ಫ್ರಮ್ ದ ರೈಟ್. ಓಕೆ, ಎಕ್ಸ್ ಇಲ್ಲಿ 1 ಇದ್ರೆ ಅದರ ವ್ಯಾಲ್ಯೂಸ್ ಒಂದು ಭಾಗದಲ್ಲಿ 1ಗಿಂತ ಜಾಸ್ತಿ ಇರುತ್ತೆ, ಇನ್ನೊಂದು ಭಾಗದಲ್ಲಿ 1ಗಿಂತ ಕಡಿಮೆ ಇರುತ್ತೆ ವ್ಯಾಲ್ಯೂಸ್. ಓಕೆ, ಸೊ ಅದಕ್ಕೆ ಇಲ್ಲಿ ಏನ್ ಮಾಡ್ತೇವೆ ನಾವು, ಇಲ್ಲಿ ದ ವ್ಯಾಲ್ಯೂ ಆಫ್ ಎಕ್ಸ್ ಇಸ್ ಟೆಂಡಿಂಗ್ ಟು 1 ಫ್ರಮ್ ರೈಟ್ ಇಂದ ಎಕ್ಸ್ ವ್ಯಾಲ್ಯೂಸ್ 1 ಕಡೆ ಬರ್ತಾ ಇದೆ. ಆ ಸಂದರ್ಭದಲ್ಲಿ ಎಫ್ ಎಕ್ಸ್ ವ್ಯಾಲ್ಯೂ ಏನಾಗ್ತಾ ಇದೆ ನೋಡಿ, ಎಫ್ ಎಕ್ಸ್ ವ್ಯಾಲ್ಯೂ ನೋಡಿ ಇಲ್ಲಿ ಏನಾಗಿದೆ 2.1, 2.01, 2.001, 2.0001 ಅಂತ. ಸೊ ಇಲ್ಲಿ ಎಫ್ ಎಕ್ಸ್ ವ್ಯಾಲ್ಯೂ ಏನಾಗ್ತಾ ಇದೆ, ಎಫ್ ಎಕ್ಸ್ ವ್ಯಾಲ್ಯೂ ಈಸ್ ಅಪ್ರೋಚಿಂಗ್. ಎಫ್ ಎಕ್ಸ್ ವ್ಯಾಲ್ಯೂ ಯಾವ್ದಿಗೆ ಹತ್ರ ಆಗ್ತಾ ಹೋಗುತ್ತೆ, ಎಫ್ ಎಕ್ಸ್ ವ್ಯಾಲ್ಯೂ 2ಗೆ ನಿಯರ್ ಆಗ್ತಾ ಇದೆ. ಅದಕ್ಕೆ ಆಸ್ ಎಕ್ಸ್ ಟೆನ್ಸ್ ಟು 1 ಫ್ರಮ್ ರೈಟ್, ಎಫ್ ಆಫ್ ಎಕ್ಸ್ ಟೆನ್ಸ್ ಟು 2 ಅಂತ. ಅಂದ್ರೆ ಎಕ್ಸ್ ವ್ಯಾಲ್ಯೂ 1ಗೆ ಹತ್ರ ಆದಂತೆ ಫ್ರಮ್ ದ ರೈಟ್ ಸೈಡ್, ಬಲಭಾಗದಿಂದ ಎಕ್ಸ್ ವ್ಯಾಲ್ಯೂ 1 ಕಡೆ ಮೂವ್ ಆಗ್ತಾ ಇದ್ರೆ ಎಫ್ ಎಕ್ಸ್ ವ್ಯಾಲ್ಯೂ ಎಷ್ಟಕ್ಕೆ ಸಮ ಆಗ್ತಾ ಇದೆ, ಎಷ್ಟಕ್ಕೆ ಹತ್ರ ಆಗ್ತಾ ಇದೆ, ಅದು 2ಗೆ ಹತ್ರ ಆಗ್ತಾ ಇದೆ. ಓಕೆ, ಸೊ ಇದನ್ನೇ ನಾವು ಹೇಗೆ ಬರಿಬಹುದು ಅಂತಂದ್ರೆ ದಿಸ್ ಇನ್ಫಾರ್ಮೇಶನ್, ಈ ಇನ್ಫಾರ್ಮೇಶನ್ ಅನ್ನ ನಾವು ಲಿಮಿಟ್ ಅಲ್ಲಿ ಬರಿತೀವಿ. ಅಂದ್ರೆ ದಿ ಅಬೌವ್ ಇನ್ಫಾರ್ಮೇಶನ್ ಕ್ಯಾನ್ ಬಿ ರಿಟನ್ ಆಸ್, ನೋಡಿ, ಇಫ್ ಎಕ್ಸ್ ಟೆನ್ಸ್ ಟು 1 ಫ್ರಮ್ ರೈಟ್ ಆಫ್ 1 ದೆನ್ ಎಫ್ ಎಕ್ಸ್ ಟೆನ್ಸ್ ಟು 2 ಅಂತ. ಎಕ್ಸ್ ಬಲಭಾಗದಿಂದ 1ನ ಬಲಭಾಗದಿಂದ 1 ಕಡೆ ಮೂವ್ ಆದ್ರೆ ಎಫ್ ಎಕ್ಸ್ ವ್ಯಾಲ್ಯೂ 2ಗೆ ಹತ್ತತ್ರ ಆಗ್ತಾ ಇದೆ. ದಿಸ್ ಈಸ್ ಕಾಲ್ಡ್ ರೈಟ್ ಹ್ಯಾಂಡ್ ಲಿಮಿಟ್ ಆಫ್ ಎಫ್ ಆಫ್ ಎಕ್ಸ್. ಇದನ್ನೇ ನಾವು ರೈಟ್ ಹ್ಯಾಂಡ್ ಲಿಮಿಟ್ ಆಫ್ ಎಫ್ ಆಫ್ ಎಕ್ಸ್ ಅಂತ ಕರಿತೀವಿ. ಸೊ ಸಾಂಕೇತಿಕವಾಗಿ ಸಿಂಬಾಲಿಕಲಿ ದಿಸ್ ಕ್ಯಾನ್ ಬಿ ರಿಟನ್ ಆಸ್ ಆರ್ ಎಚ್ ಎಲ್, ರೈಟ್ ಹ್ಯಾಂಡ್ ಲಿಮಿಟ್. ಅದನ್ನ ಹೇಗೆ ಬರೀತಾರೆ, ಲಿಮಿಟ್ ಎಕ್ಸ್ ಟೆನ್ಸ್ ಟು 1 ಪ್ಲಸ್. ಈ 1 ಪ್ಲಸ್ ಅಂತಂದ್ರೆ ಈ 1 ಪವರ್ ಅಲ್ಲಿ ಒಂದು ತಲೆ ಮೇಲೆ ಒಂದು ಪ್ಲಸ್ ಅಂತ ಬರೆದಾಗ ಅದರ ಅರ್ಥ ದ ವ್ಯಾಲ್ಯೂ ಆಫ್ ಎಕ್ಸ್ ಈಸ್ ಸ್ಲೈಟ್ಲಿ ಗ್ರೇಟರ್ ದ್ಯಾನ್ 1 ಅಂತ. ಅದನ್ನ ಹೀಗೆ ಎಕ್ಸ್ ಈಸ್ ಸ್ಲೈಟ್ಲಿ ಗ್ರೇಟರ್ ದ್ಯಾನ್ 1. ಅವಾಗ ಎಫ್ ಎಕ್ಸ್ ವ್ಯಾಲ್ಯೂ ಎಷ್ಟಾಗ್ತಾ ಇದೆ, 2ಗೆ ಹತ್ತತ್ರ ಆಗ್ತಾ ಇದೆ. ಓಕೆ, ಇಫ್ ಎಕ್ಸ್ ಈಸ್ ಟೆಂಡಿಂಗ್ 1 ಫ್ರಮ್ ದ ರೈಟ್ ಆಫ್ 1 then fx is tending to 2, then that can be called as right hand limit. ಅದನ್ನ ಹೀಗೆ ಬರೀತಾರೆ, ಲಿಮಿಟ್ x tends to 1 plus fx equals to 2 ಅಂತ. ಅದೇ ತರ ನೋಡಿ, ಸಪೋಸ್ x tending to 1 from the left of 1. ನೋಡಿ, ಫಾರ್ ಎಕ್ಸಾಂಪಲ್ ಕನ್ಸಿಡರ್ x less than 1 ಅಂತ. ಸೇ x equal to 0.9, 0.99, 0.999 ಈ ತರ. ಸೊ ಇವೆಲ್ಲ ವ್ಯಾಲ್ಯೂಸ್ ಏನಿದಾವೆ, ದೇ ಆರ್ ನಿಯರ್ ಟು 1, 1ಗೆ ತುಂಬಾ ಹತ್ರ ಇದಾವೆ ಬಟ್ 1ಕ್ಕಿಂತ ಕಡಿಮೆ ಇದಾವೆ. ಓಕೆ, ಸೊ ಇಲ್ಲಿ ಏನಾಗ್ತಾ ಇದೆ, ಎಕ್ಸ್ ಟೆಂಡಿಂಗ್ಸ್ ಟು 1, ಎಕ್ಸ್ ಏನದೆ 1ಗೆ ಹತ್ರ ಆಗ್ತಾ ಇದೆ ಫ್ರಮ್ ದ ಲೆಫ್ಟ್ ಸೈಡ್ ಆಫ್ 1 ಅಂತ. ಸೊ ಅದಕ್ಕೆ ಇಫ್ ಎಕ್ಸ್ ಈಕ್ವಲ್ಸ್ ಟು 0.1, ಈ 0.1 ಹಾಕಿ ಎಫ್ ಎಕ್ಸ್ ಅಲ್ಲಿ ಏನಾಗುತ್ತೆ, ಪ್ರೀವಿಯಸ್ ಫಂಕ್ಷನ್ ಇದೆ ಇಲ್ಲಿ. ಸೊ ಇದೇನಾಗುತ್ತೆ 0.9 ಪ್ಲಸ್ 1 ಅಂತಂದ್ರೆ 1.9 ಆಯ್ತು. ಎಕ್ಸ್ ಈಕ್ವಲ್ಸ್ ಟು 0.99 ಹಾಕಿದ್ರೆ ಎಫ್ ಎಕ್ಸ್ ವ್ಯಾಲ್ಯೂ ಏನಾಗುತ್ತೆ, ಈ 0.99 ಪ್ಲಸ್ 1 ಅಂತಂದ್ರೆ 1.99 ಆಗುತ್ತೆ. ಅದೇ ತರ 0.999 ಹಾಕಿದ್ರೆ ಎಫ್ ಆಫ್ ಎಕ್ಸ್ ವ್ಯಾಲ್ಯೂ 1.999 ಆಗ್ತಾ ಇದೆ. ಸೊ ಎಕ್ಸ್ ಈಕ್ವಲ್ಸ್ ಟು 0.9999 ಹಾಕಿದ್ರೆ ಎಫ್ ಎಕ್ಸ್ ವ್ಯಾಲ್ಯೂ 1.9999 ಆಗ್ತಾ ಇದೆ. ಸೊ ಐಡಿಯಾ ಬಂದಿರಬಹುದಲ್ವಾ. ಇಲ್ಲಿ ಎಕ್ಸ್ ವ್ಯಾಲ್ಯೂ ಏನಾಗ್ತಾ ಇದೆ ನೋಡಿ, ಎಕ್ಸ್ ವ್ಯಾಲ್ಯೂ 1ಗೆ ಹತ್ರ ಆಗ್ತಾ ಇದೆ. ಓಕೆ, ಸೊ ಎಕ್ಸ್ ಟೆಂಡಿಂಗ್ಸ್ ಟು 1 ಫ್ರಮ್ ದ ಲೆಫ್ಟ್ ಆಫ್ 1, 1ನ ಎಡಭಾಗದಿಂದ ಎಕ್ಸ್ ವ್ಯಾಲ್ಯೂ 1 ಕಡೆ ರೀಚ್ ಆಗ್ತಾ ಇದೆ. ಆವಾಗ ಎಫ್ ಎಕ್ಸ್ ವ್ಯಾಲ್ಯೂ ಏನಾಗ್ತಾ ಇದೆ ನೋಡಿ,
ಈ 1.9, 1.99, 1.999, 1.49 ಇವೆಲ್ಲವೂ 2ಗೆ ಹತ್ರ. ಅದಕ್ಕೆ as x tends to 1 from the left of 1, then fx is tending to 2 ಅಂತ ನಾವು ಹೇಳ್ಬಹುದು. ಓಕೆ, ಸೊ ನೋಡಿ, if x tends to 1 from the left of 1, f of x tends to 2 ಅಂತ. ಸೊ ಈ ಇನ್ಫಾರ್ಮೇಶನ್ ನ ಹೇಗೆ ಬರಿಬಹುದು? ದಿ ಅಬೌವ್ ಇನ್ಫಾರ್ಮೇಶನ್ ಕ್ಯಾನ್ ಬಿ ರಿಟನ್ ಆಸ್, ಆ ಮಾಹಿತಿಯನ್ನು ಹೀಗೆ ಬರಿಬಹುದು: ಇಫ್ x tends to 1 from the left of 1, then fx tends to 2 ಅಂತ. ಅಂದ್ರೆ x ಅನ್ನೋದು 1ಗೆ ಹತ್ರ ಆದಂತೆ ಫ್ರಮ್ ದ ಲೆಫ್ಟ್ ಸೈಡ್, fx ಅನ್ನೋದು 2ಗೆ ಹತ್ತತ್ರ ಆಗ್ತಾ ಇದೆ. ದಿಸ್ ಈಸ್ ಕಾಲ್ಡ್ ದಿ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಆಫ್ f of x and it is denoted by left hand limit LHL equals to limit x tends to 1 minus ಈ 1 ಪವರ್ಲಿ ಮೈನಸ್ ಇಟ್ಟು f of x equals to 2 ಅಂತ. ಇದರ ಅರ್ಥ x is less than 1 ಅಂತ. ಈ ತರ x tends to 1 ಮೇಲೆ ಮೈನಸ್ ಅಂತ ಬರೆದಾಗ ಇದರ ಅರ್ಥ ಇಟ್ ಈಸ್ ನಿಯರ್ ಟು 1 ಅಂತ. ಅಂತಂದ್ರೆ 0.999 ಹೀಗೆ ತರ ಇರ್ಬೋದು. ಓಕೆ, ಸೊ fx ವ್ಯಾಲ್ಯೂ ಇಸ್ 2 ಅಂತ. ಸೊ ದಿಸ್ ಇಸ್ ಕಾಲ್ಡ್ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಆಫ್ f of x. ಅದಕ್ಕೆ ನೋಡಿ, ದಸ್ ಹಿಯರ್ ಇಲ್ಲಿ ಏನಾಗಿದೆ, ಲೆಫ್ಟ್ ಹ್ಯಾಂಡ್ ಲಿಮಿಟ್ ಅನ್ನೋದು 2 ಆಯ್ತು, ಮತ್ತು ರೈಟ್ ಹ್ಯಾಂಡ್ ಲಿಮಿಟ್ ಫಸ್ಟ್ ಫೈಂಡ್ ಔಟ್ ಮಾಡಿತ್ತಲ್ಲ ಅದು. ಎರಡೂ ಕೇಸಲ್ಲಿ ಲಿಮಿಟ್ ಏನಾಗಿದೆ, 2ನೇ ಆಗಿದೆ. ಲೆಫ್ಟ್ ಹ್ಯಾಂಡ್ ಲಿಮಿಟ್ ಇಸ್ ಆಲ್ಸೋ 2 ಅಂಡ್ ರೈಟ್ ಹ್ಯಾಂಡ್ ಲಿಮಿಟ್ ಇಸ್ ಆಲ್ಸೋ 2. ಸೊ ಈ ರೀತಿ ನೀವು ಎಕ್ಸ್ ಅನ್ನ ಫ್ರಮ್ ರೈಟ್ ಸೈಡ್ ಆರ್ ಫ್ರಮ್ ಲೆಫ್ಟ್ ಸೈಡ್ ಅನ್ನ ತೆಗೆದುಕೊಂಡಾಗ ಎಫ್ ಎಕ್ಸ್ ವ್ಯಾಲ್ಯೂ ಏನಾದರೂ ಸೇಮ್ ಆದರೆ, ಎಫ್ ಎಕ್ಸ್ ಟೆಂಡ್ಸ್ ಟು ಸೇಮ್ ವ್ಯಾಲ್ಯೂ, ದೆನ್ 2 ಈಸ್ ಕಾಲ್ಡ್ ಲಿಮಿಟ್ ಆಫ್ ಎಫ್ ಆಫ್ ಎಕ್ಸ್. ಅದಕ್ಕೆ ಸೊ ನಾವು ಇದನ್ನ ಕರಿತೀವಿ, ಇಲ್ಲಿ ಏನಾಗಿದೆ, ಲೆಫ್ಟ್ ಹ್ಯಾಂಡ್ ಲಿಮಿಟ್ ಈಕ್ವಲ್ ಟು ರೈಟ್ ಹ್ಯಾಂಡ್ ಲಿಮಿಟ್ ಈಕ್ವಲ್ಸ್ ಟು 2 ಆಗಿದೆ. ಸೊ ವಿ ರೈಟ್ ಇಟ್ ಆಸ್, ಇದನ್ನ ಹೇಗೆ ಬರಿಬೇಕು, ಲಿಮಿಟ್ ಎಕ್ಸ್ ಟೆಂಡ್ಸ್ ಟು 1, ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಟು 2 ಅಂತ. ಓಕೆ, ಸೊ ಈ ತರ ಲೆಫ್ಟ್ ಹ್ಯಾಂಡ್ ಲಿಮಿಟು ಮತ್ತು ರೈಟ್ ಹ್ಯಾಂಡ್ ಲಿಮಿಟು ಏನಾದರೂ ಸೇಮ್ ವ್ಯಾಲ್ಯೂಗೆ ಈಕ್ವಲ್ ಆಗಿದ್ರೆ ಅದನ್ನ ನಾವು ಲಿಮಿಟ್ ಆಫ್ ದ ಫಂಕ್ಷನ್ ಅಂತ ಕರಿತೀವಿ, ಆಟ್ ಎಕ್ಸ್ ಟೆಂಡ್ಸ್ ಟು 1 ಅಂತ. ಓಕೆ, ಸೊ ಈ ಮಾಹಿತಿಯನ್ನು ನಾವು ಈ ತರ ಬರಿತೀವಿ. ಅದಕ್ಕೆ ನೋಡಿ, ಇನ್ ಜನರಲ್ ಆಸ್ ಎಕ್ಸ್ ಟೆಂಡ್ಸ್ ಟು ಎ, ಎಫ್ ಆಫ್ ಎಕ್ಸ್ ಟೆಂಡ್ಸ್ ಟು ಎಲ್, ಅಂದ್ರೆ ಎಕ್ಸ್ ಏನಾದರೂ ಎಗೆ ಅಪ್ರೋಚ್ ಆದ್ರೆ, ಎಕ್ಸ್ ಏನಾದರೂ ಎಗೆ ಹತ್ರ ಆದ್ರೆ ಫ್ರಮ್ ಲೆಫ್ಟ್ ಆರ್ ರೈಟ್, ಎಫ್ ಎಕ್ಸ್ ಏನಾದರೂ ಎಲ್ಗೆ ಹತ್ರ ಆಗಿದ್ರೆ, ಓಕೆ, ಇಫ್ ಎಫ್ ಎಕ್ಸ್ ಟೆಂಡ್ಸ್ ಟು ಎಲ್, then L is called limit of the function and we write it as limit x tends to a, f of x equals to L ಅಂತ ಬರಿತೀವಿ. ಅಂತಂದ್ರೆ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಮತ್ತು ರೈಟ್ ಹ್ಯಾಂಡ್ ಲಿಮಿಟ್ ಅನ್ನೋದು L ಗೆ ಈಕ್ವಲ್ ಆಗಿದ್ದು, as x tends to a from left and right, then ಅದನ್ನ ನಾವು ಹೀಗೆ ಬರಿತೀವಿ, limit x tends to a, f of x equals to L. ಓಕೆ, ಸೊ ಇಷ್ಟು ಲಿಮಿಟ್ ಅಂದ್ರೆ ಏನು ಅನ್ನೋದು. ಇವಾಗ ನೀವು ಒಂದು ಡೆಫಿನೇಷನ್ ಬರೆದ್ರೆ ಸಾಕು, ಇಷ್ಟನ್ನ ಅರ್ಥ ಮಾಡ್ಕೊಂಡ್ರೆ ಸಾಕು. ಇಲ್ಲಿಂದ ನೀವು ಒಂದು ಡೆಫಿನೇಷನ್ ಬರೆಯಿರಿ. ಸೊ ಲಿಮಿಟ್ ಆಫ್ ಎ ಫಂಕ್ಷನ್ ಅಂದ್ರೆ ಏನು ಅಂತ. ಸಿಯರ್, ಇಫ್ ಅ ಫಂಕ್ಷನ್ y equal to f of x tends to a value L as x tends to a, ನಾನು ಹಿಂದೆ ಹೇಳ್ದಂಗೆ ನೋಡಿ, ಒಂದು ಫಂಕ್ಷನ್ ಇರುತ್ತೆ y equal to f of x. ಅದೇನಾಗುತ್ತೆ, ಒಂದು ವ್ಯಾಲ್ಯೂಗೆ ರೀಚ್ ಆಗುತ್ತೆ, ಒಂದು ವ್ಯಾಲ್ಯೂವನ್ನ ನಿಯರ್ ಆಗಿ ಪಡ್ಕೊಳ್ಳುತ್ತೆ, ಅದು ಎಲ್ ಅಂತಕ್ಕಂಥದ್ದು. ಯಾವಾಗ, ವೆನ್ ಎಕ್ಸ್ ಟೆಂಡ್ಸ್ ಟು ಎ, ಅಂದ್ರೆ ವೆನ್ ಎಕ್ಸ್ ಈಸ್ ನಿಯರ್ ಟು ಎ, ಎಫ್ ಎಕ್ಸ್ ಈಕ್ವಲ್ ಟು ಎಲ್ ಆದ್ರೆ, ದೆನ್ ವಿ ಸೇ ದಟ್ ಎಲ್ ಈಸ್ ದ ಲಿಮಿಟ್ ಆಫ್ ಎಫ್ ಆಫ್ ಎಕ್ಸ್ ಆಸ್ ಎಕ್ಸ್ ಟೆಂಡ್ಸ್ ಟು ಎ ಅಂತ. ಸೊ ಇದನ್ನ ನಾವು ಹೇಗೆ ಬರಿಬೇಕು ಅಂತ ಹೇಳಿದ್ರೆ, ವಿ ರೈಟ್ ಇಟ್ ಆಸ್ ಹಿಂದೆ ಹೇಳಿದಂಗೆ ಲಿಮಿಟ್ ಎಕ್ಸ್ ಟೆಂಡ್ಸ್ ಟು ಎ, ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಟು ಎಲ್ ಅಂತ. ಓಕೆ, ಸೊ ಇದನ್ನ ನಾವು ಹೀಗೆ ಬರೀತೇವೆ, ವಿ ರೈಟ್ ಇಟ್ ಆಸ್, ಬರೀರಿಗೆ ವಿ ರೈಟ್ ಇಟ್ ಆಸ್ ಲಿಮಿಟ್ ಎಕ್ಸ್ ಟೆಂಡ್ಸ್ ಟು ಎ, ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಟು ಎಲ್ ಅಂತ. ಸೊ ಎಲ್ ಈಸ್ ಕಾಲ್ಡ್ ಲಿಮಿಟ್ ಆಫ್ ಎಫ್ ಆಫ್ ಎಕ್ಸ್ ಆಸ್ ಎಕ್ಸ್ ಟೆಂಡ್ಸ್ ಟು ಎ. ಸೊ ಕೆಲವು ಬೇಸಿಕ್ ಎಕ್ಸಾಂಪಲ್ಸ್ ಅನ್ನು ನಾವು
ನೋಡಿದಾಗ ನಿಮಗೆ ಒಂದು ಐಡಿಯಾ ಬರುತ್ತೆ. ಸೊ ನೋಡಿ, ಈಗ ಒಂದು ಪಾಯಿಂಟ್ ಅನ್ನ ಮೊದಲು ನೀವು ನೋಟ್ ಮಾಡ್ಕೊಳ್ಬೇಕು. ಸೊ ನೋಟ್ ದಟ್ ಫಾರ್ ದ ಎಕ್ಸಿಸ್ಟೆನ್ಸ್ ಆಫ್ ಲಿಮಿಟ್ ಎಕ್ಸ್ಟೆನ್ಸ್ ಟು ಎ ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಟು ಎಲ್. ಈ ಲಿಮಿಟ್ ಏನಾದರೂ ಎಕ್ಸಿಸ್ಟ್ ಆಗಬೇಕಾಗಿದ್ರೆ ನಾನು ಹೇಳಿದೆ, ಇದನ್ನು ಬರಿಬೇಕಾಗಿದ್ರೆ ನಿಮಗೆ ಏನಾಗಿರಬೇಕು, ಲೆಫ್ಟ್ ಹ್ಯಾಂಡ್ ಲಿಮಿಟ್ ಮತ್ತು ರೈಟ್ ಹ್ಯಾಂಡ್ ಲಿಮಿಟ್ ಎರಡು ಎಲ್ಗೆ ಈಕ್ವಲ್ ಆಗಿರಬೇಕು. ಓಕೆ, ಸೊ ಆವಾಗಲೇ ನಾವು ಇದನ್ನು ಬರಿತೇವೆ, ಲಿಮಿಟ್ ಎಕ್ಸ್ಟೆನ್ಸ್ ಟು ಎ ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಟು ಎಲ್. ಓಕೆ, ಸೊ ಫಾರ್ ದ ಎಕ್ಸಿಸ್ಟೆನ್ಸ್ ಆಫ್ ದಿಸ್ ಲಿಮಿಟ್ ಇಟ್ ಈಸ್ ಎಸೆನ್ಷಿಯಲ್ ದಟ್ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಈಕ್ವಲ್ಸ್ ಟು ಎಲ್ ಮತ್ತೆ ರೈಟ್ ಹ್ಯಾಂಡ್ ಲಿಮಿಟ್ ಮಸ್ಟ್ ಆಲ್ಸೋ ಬಿ ಈಕ್ವಲ್ಸ್ ಟು ಎಲ್ ಅಂತ. ಓಕೆ, ಸೊ ಇದನ್ನ ನೀವು ಈ ಪಾಯಿಂಟ್ ಅನ್ನ ನೋಟ್ ಮಾಡ್ಕೊಳ್ಳಿ. ಎಕ್ಸಾಂಪಲ್ಸ್ ಅನ್ನ ಗಮನಿಸೋಣ. ಈಗ ಇಫ್ f of x equals to x square minus 4 by x minus 2 where x is not equal to 2, then find limit x tends to 2 f of x ಎಷ್ಟು ಅಂತ. ಓಕೆ, ಸೊ ನೋಡಿ, ಫಂಕ್ಷನ್ ಅನ್ನು ಡಿಫೈನ್ ಮಾಡಿದ್ದಾರೆ. f of x ಅನ್ನೋದೇನು x square minus 4 by x minus 2 but x is not equal to 2 ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ ಈ ಲಿಮಿಟ್ ಆಫ್ f of x as x tends to 2. ಸೊ ಎಕ್ಸ್ ಅನ್ನೋದು 2ಗೆ ಹತ್ತಿರ ಆದಂತೆ ಎಫ್ ಎಕ್ಸ್ ವ್ಯಾಲ್ಯೂ ಏನಕ್ಕೆ ಹತ್ತಿರ ಆಗುತ್ತೆ ಅನ್ನೋದನ್ನ ಫೈಂಡ್ ಔಟ್ ಮಾಡಬೇಕಾಗಿದೆ. ಓಕೆ, ಸೊ ಇಲ್ಲಿ ಲಿಮಿಟ್ ಎಕ್ಸ್ಟೆನ್ಸ್ ಟು 2 ಎಫ್ ಎಕ್ಸ್ ಈಕ್ವಲ್ಸ್ ಟು ಏನಂತ ನೋಡಿ, ಲಿಮಿಟ್ ಎಕ್ಸ್ಟೆನ್ಸ್ ಟು ಎಕ್ಸ್ ಸ್ಕ್ವೇರ್ ಮೈನಸ್ 4 ಬೈ ಎಕ್ಸ್ ಮೈನಸ್ 2. ಇದು ನಿಮ್ಮ ಎಫ್ ಆಫ್ ಎಕ್ಸ್ ಫಂಕ್ಷನ್ ಅಂತ. ಓಕೆ, ಸೊ ಇವಾಗ ನಾವೇನ್ ಮಾಡೋಣ, ಫ್ಯಾಕ್ಟರೈಸ್ ಮಾಡಿ ಇದನ್ನ. ಎಕ್ಸ್ ಸ್ಕ್ವೇರ್ ಮೈನಸ್ 4 ಅನ್ನ ಎಕ್ಸ್ ಪ್ಲಸ್ 2 ಎಕ್ಸ್ ಮೈನಸ್ 2 ಅಂತ ಬರಿಬಹುದು. ಯಾಕಂದ್ರೆ ಇದು 4 ಅಂದ್ರೆ 2 ಸ್ಕ್ವೇರ್ ಆಗುತ್ತೆ. ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂದ್ರೆ ಎ ಪ್ಲಸ್ ಬಿ ಎ ಮೈನಸ್ ಬಿ. ಅದಕ್ಕೆ ಇದನ್ನ ಎಕ್ಸ್ ಪ್ಲಸ್ 2 ಎಕ್ಸ್ ಮೈನಸ್ 2 ಆಗಿ ಬರ್ದಿದೆ. ಇಲ್ಲಿ ಎಕ್ಸ್ ಮೈನಸ್ 2 ಎಕ್ಸ್ ಮೈನಸ್ 2 ಕ್ಯಾನ್ಸಲ್ ಮಾಡಿ. ಓಕೆ, ಸೊ ಲಿಮಿಟ್ ಎಕ್ಸ್ಟೆನ್ಸ್ ಟು 2 ಎಕ್ಸ್ ಪ್ಲಸ್ 2 ಉಳಿಯುತ್ತೆ ಇಲ್ಲಿ. ಇವಾಗ ನೀವೇನಾದ್ರೂ ಎಕ್ಸ್ ಅನ್ನ 2 ರೀಪ್ಲೇಸ್ ಮಾಡಿದ್ರೆ, ಓಕೆ, ಸೊ ಇಟ್ ಟೆಂಡ್ಸ್ ಟು ಏನಾಗುತ್ತೆ 4 ಅಂತ. 2 plus 2 4 ಆಗುತ್ತೆ. ಓಕೆ, ಸೊ ದಿಸ್ ಈಸ್ ಕಾಲ್ಡ್ ಯುವರ್ ಲಿಮಿಟ್ ಆಫ್ ದಿ ಫಂಕ್ಷನ್ ಎಫ್ ಆಫ್ ಎಕ್ಸ್ ಆಸ್ ಎಕ್ಸ್ ಟೆಂಡ್ಸ್ ಟು 2 ಅಂತ. ಇವಾಗ ನೋಡಿ, ಇನ್ನೊಂದು ಎಕ್ಸಾಂಪಲ್ ಗಮನಿಸಿ. ಇಫ್ ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಟು ಎಕ್ಸ್ ಸ್ಕ್ವೇರ್ ಮೈನಸ್ 25 ಬೈ ಎಕ್ಸ್ ಮೈನಸ್ 5. ಸೊ ವೇರ್ ಎಕ್ಸ್ ಇಸ್ ನಾಟ್ ಈಕ್ವಲ್ ಟು 5, ಫೈಂಡ್ ಲಿಮಿಟ್ ಎಕ್ಸ್ ಟೆಂಡ್ಸ್ ಟು 5 ಎಫ್ ಆಫ್ ಎಕ್ಸ್ ಅಂತ. ಇವಾಗ ನೋಡಿ, ಇದನ್ನ ಮುಂಚೆ ಮಾಡಿದಂಗೆ ಇದನ್ನ ಫ್ಯಾಕ್ಟರೈಸ್ ಮಾಡಿ. ಎಕ್ಸ್ ಸ್ಕ್ವೇರ್ ಮೈನಸ್ 25 ಅನ್ನ ಈ 25 ಅನ್ನ 5 ಸ್ಕ್ವೇರ್ ಆಗಿ ಬರಿಬಹುದು. ಅದಕ್ಕೇನಾಗುತ್ತೆ, ಇದು ಎಕ್ಸ್ ಪ್ಲಸ್ 5 ಎಕ್ಸ್ ಮೈನಸ್ 5. ಡಿನಾಮಿನೇಟರ್ ಅಲ್ಲಿ ಎಕ್ಸ್ ಮೈನಸ್ 5 ಹಾಗೆ ಇಡಿ. ಈ ಎಕ್ಸ್ ಮೈನಸ್ 5 ಎಕ್ಸ್ ಮೈನಸ್ 5 ಕ್ಯಾನ್ಸಲ್ ಆಗುತ್ತೆ. ಸೊ ಇಲ್ಲೇನು ಉಳಿತು, ಎಕ್ಸ್ ಪ್ಲಸ್ 5. ಇವಾಗ ಇಫ್ ಎಕ್ಸ್ ಟೆಂಡ್ಸ್ ಟು 5, ಎಕ್ಸ್ ಟೆಂಡ್ಸ್ ಟು 5 ಅಂತಂದ್ರೆ 5ಗಿಂತ ಜಾಸ್ತಿ ಇರಬಹುದು, 5ಗಿಂತ ಕಮ್ಮಿ ಇರಬಹುದು. ಅಂದ್ರೆ 5.0001 5ಗೆ ತುಂಬಾ ಹತ್ರ ಆಗಿರಬೇಕು, ಬಟ್ ನಾಟ್ ಈಕ್ವಲ್ ಟು 5 ಅಂತ ಹೇಳಿದ್ದಾರೆ. ಓಕೆ, ಸೊ ನೀವೇನೇ ತಗೊಳ್ಳಿ, 4.999 ತಗೋಬಹುದು, ಇಲ್ಲಾಂದ್ರೆ 5.001 ಅಂತ ತಗೊಂಡ್ರೆ ಇದೇನಾಗುತ್ತೆ, ಈ ವ್ಯಾಲ್ಯೂ ಟೆಂಡ್ಸ್ ಟು 5 ಪ್ಲಸ್ 5 ಆಗುತ್ತೆ. ಓಕೆ, ಸೊ ಅದಕ್ಕೆ ಇಟ್ ಇಸ್ 5 ಪ್ಲಸ್ 5 ವಿಚ್ ಇಸ್ ಈಕ್ವಲ್ಸ್ ಟು ಏನಾಗುತ್ತೆ 10. ಸೊ ಆಸ್ ಎಕ್ಸ್ ಟೆಂಡ್ಸ್ ಟು 5 ಎಫ್ ಆಫ್ ಎಕ್ಸ್ ಟೆಂಡ್ಸ್ ಟು 10 ಅಂತ ಇದರ ಅರ್ಥ. ಸೊ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ಎಕ್ಸಾಂಪಲ್ ನೋಡೋಣ. ಎಕ್ಸಾಂಪಲ್ ನಂಬರ್ 3. ಇಫ್ ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಟು ಎಕ್ಸ್ ಸ್ಕ್ವೇರ್ ಮೈನಸ್ 5x ಪ್ಲಸ್ 6 ಡಿವೈಡೆಡ್ ಬೈ ಎಕ್ಸ್ ಮೈನಸ್ 3 ಪ್ರೊವೈಡೆಡ್ ಎಕ್ಸ್ ಇಸ್ ನಾಟ್ ಈಕ್ವಲ್ ಟು 3 ಅಂತ ಕೊಟ್ಟಿದ್ದಾರೆ. ಫೈಂಡ್ ಲಿಮಿಟ್ ಎಕ್ಸ್ ಟೆಂಡ್ಸ್ ಟು 3 ಎಫ್ ಆಫ್ ಎಕ್ಸ್ ಇಸ್ ಹೌ ಮಚ್ ಅಂತ. ಇವಾಗ ನೋಡಿ, ಈ ಲಿಮಿಟ್ ಎಕ್ಸ್ ಟೆಂಡ್ಸ್ ಟು 3 ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಟು ಈ ಫಂಕ್ಷನ್ ಅನ್ನ ಕನ್ಸಿಡರ್ ಮಾಡಿ. ಎಫ್ ಆಫ್ ಎಕ್ಸ್ ಅಂತಂದ್ರೆ ಇದು. ಇವಾಗ ನೋಡಿ, ಇಲ್ಲಿ 3 ಹಾಕಿದ್ರೆ ನೀವು ಇದು 0/0 ಫಾರ್ಮ್ ಬರುತ್ತೆ. ಚೆಕ್ ಮಾಡಬಹುದು ನೀವು. ಇಲ್ಲಿ 3 ಹಾಕಿದ್ರೆ 3 ಮೈನಸ್ 3 0 ಆಗುತ್ತೆ. ಇಲ್ಲಿ ಹಾಕಿದ್ರೆ ಇದು 9 ಪ್ಲಸ್ 6 15 ಆಗುತ್ತೆ. ಇಲ್ಲಿ 15 ಆಗುತ್ತೆ. 5 into 3 15. ಇದು 0 ಆಗುತ್ತೆ. ಓಕೆ, ಇಟ್ ಟೇಕ್ಸ್ 0/0 ಫಾರ್ಮ್. ಅದಕ್ಕೆ ಅವ್ರು ಹೇಳಿದ್ದಾರೆ ಎಕ್ಸ್ ಇಸ್ ನಾಟ್ ಈಕ್ವಲ್ ಟು 3 ಅಂತ.
ಇವಾಗ ನೋಡೋಣ, ಇದನ್ನ ಫ್ಯಾಕ್ಟರೈಸ್ ಮಾಡಿ. ಈ ಎಕ್ಸ್ ಸ್ಕ್ವೇರ್ ಮೈನಸ್ 5x ಪ್ಲಸ್ 6 ಅನ್ನ ಫ್ಯಾಕ್ಟರೈಸ್ ಮಾಡಿದ್ರೆ, ನಿಮಗೆ ಫ್ಯಾಕ್ಟರೈಸೇಷನ್ ಗೊತ್ತಿದೆ ಅಂದ್ಕೊಂಡಿದ್ದೀನಿ. ಏನ್ ಮಾಡಬೇಕು, ಇದನ್ನ ಈ 6 ಅನ್ನ ಬ್ರೇಕ್ ಮಾಡಬೇಕು. 3 2s, ಓಕೆ. ಸೊ ಕೂಡಿದ್ರೆ -5 ಬರಬೇಕು, ಮಲ್ಟಿಪ್ಲೈ ಮಾಡಿದ್ರೆ 6 ಬರಬೇಕು ಅಂತ ಹೇಳಿದ್ರೆ -2 -3 ಆರ್ ದಿ ನಂಬರ್ಸ್. ಅದನ್ನೇ ಹೀಗೆ ಬರೆಯುವುದು. ಓಕೆ, ಇದನ್ನ ಫ್ಯಾಕ್ಟರೈಸೇಷನ್ ನಿಮಗೆಲ್ಲ ಗೊತ್ತಿದೆ, ಫ್ಯಾಕ್ಟರೈಸ್ ಮಾಡೋದು. ಓಕೆ, ಸೊ ಇವಾಗ x - 3 ಕ್ಯಾನ್ಸಲ್ ಮಾಡಿದ್ರೆ ನಿಮಗೆ ಉಳಿಯೋದು x - 2 ಉಳಿಯುತ್ತೆ. ಇವಾಗ if x tends to 3 ಅನ್ನೋದು, ಈ x tends to 3 ಅಂತಂದ್ರೆ ಸ್ಲೈಟ್ಲಿ ಗ್ರೇಟರ್ ದ್ಯಾನ್ 3 ಅಥವಾ ಸ್ಲೈಟ್ಲಿ ಲೆಸ್ ದ್ಯಾನ್ 3, ಬಟ್ 3ಗೆ ಹತ್ರ ಆಗಿರಬೇಕು. ಅಂತಂದ್ರೆ 3.001 ಅಥವಾ 2.999. ಓಕೆ, ಸೊ ಹಾಗೆ ಕೊಟ್ಟಾಗ ಈ ಬರ್ತಕ್ಕಂಥ ವ್ಯಾಲ್ಯೂ ನಿಮಗೆ ಏನಾಗುತ್ತೆ, ಇದು 1ಗೆ ಹತ್ರ ಬರುತ್ತೆ. ಅದಕ್ಕೆ ಇಫ್ x tends to 3 ಅಂತ ಹೇಳಿದ್ರೆ, ಸಪೋಸ್ ನೀವೇನಾದ್ರೂ 3 ಹಾಕಿದ್ರೆ 3 - 2 ಅಂದ್ರೆ ಎಷ್ಟು ಬರುತ್ತೆ, 1 ಅಂತ ಬರುತ್ತೆ. ಸೊ ದಿಸ್ ಈಸ್ ಕಾಲ್ಡ್ ಲಿಮಿಟ್ ಆಫ್ f of x. ಎಸ್, ನೋಡಿ, ನಿಮ್ಗೊಂದು ಪ್ರಶ್ನೆ ಮನಸ್ಸಲ್ಲಿ ಬಂದಿರಬಹುದು, ಇಲ್ಲಿ x ನಾಟ್ ಈಕ್ವಲ್ ಟು 3 ಅಂತ ಇದೆ, ಮತ್ತೆ ಯಾಕೆ ನೀವು x ಈಕ್ವಲ್ ಟು 3 ಅಂತ ಹಾಕ್ತಾ ಇದ್ದೀರಿ ಅಂತ. ಇದು ಅದು ಮೀನಿಂಗ್ ಅಲ್ಲ. ಇಲ್ಲಿ ಏನಿದೆ ಅಂತಂದ್ರೆ x ಟೆಂಡಿಂಗ್ ಟು 3 ಅಂತಂದ್ರೆ ಐದರ್ ಫ್ರಮ್ ಲೆಫ್ಟ್ ಸೈಡ್ ಆರ್ ಫ್ರಮ್ ದಿ ರೈಟ್ ಸೈಡ್. ಅಂದ್ರೆ ನೋಡಿ, x ನಾಟ್ ಈಕ್ವಲ್ ಟು 3 ಅಂತ ಹೇಳಿದ್ರೆ x ಕ್ಯಾನ್ ಬಿ ಐದರ್ ಗ್ರೇಟರ್ ದ್ಯಾನ್ 3 ಆರ್ ಲೆಸ್ ದ್ಯಾನ್ 3. ಸೊ ನಮಗೆ x ಟೆಂಡಿಂಗ್ ಟು 3 ಅಂತ ಹೇಳಿದ್ರೆ ಫ್ರಮ್ ದ ಲೆಫ್ಟ್ ಸೈಡ್, ಫ್ರಮ್ ದ ರೈಟ್ ಸೈಡ್ ಎರಡು ಗಮನಿಸಿದಾಗ ಈ ವ್ಯಾಲ್ಯೂ ಏನಾಗುತ್ತೆ ಅಂತಂದ್ರೆ ಇಟ್ ಕ್ಯಾನ್ ಬಿ 2.999 ಅಥವಾ 3.001. ಅವು ಎರಡೂ ತಗೊಂಡಾಗ ಇದರ ನಿಯರೆಸ್ಟ್ ವ್ಯಾಲ್ಯೂ ಯಾವ್ದಾಗುತ್ತೆ ಅಂತಂದ್ರೆ 1 ಆಗುತ್ತೆ. ಅದಕ್ಕೆ ಲಿಮಿಟ್ ಆಫ್ x ಟೆಂಡ್ಸ್ ಟು 3 f of x is 1 ಅಂತ. ಎಸ್, ಲೆಟ್ಸ್ ಮೂವ್ ಆನ್ ಟು ಅನದರ್ ಎಕ್ಸಾಂಪಲ್. ನೋಡಿ, if f of x equals to 2x plus 3, if x is less than or equals to 0 and it is 3 into x plus 1 if x is greater than 0. ನೋಡಿ, ಈ ತರ ಫಂಕ್ಷನ್ ಅನ್ನು ಸ್ಪ್ಲಿಟ್ ಮಾಡಿ ಕೊಟ್ಟಿದ್ದಾರೆ. ನಮಗೆ ಏನ್ ಬೇಕಾಗಿದೆ, ಫೈಂಡ್ ಲಿಮಿಟ್ ಆಫ್ f of x as x tends to 0. x ಏನಾದ್ರೂ 0ಗೆ ಟೆಂಡ್ ಆದ್ರೆ ವಾಟ್ ಈಸ್ f of x ಅಂತ. ಸೊ ಇಲ್ಲಿ ನೋಡಿ, ಎರಡು ಬೇರೆ ಬೇರೆ ಸಿಚುವೇಶನ್ಸ್ ಅನ್ನು ಕೊಟ್ಟಿದ್ದಾರೆ. ಅಂದ್ರೆ ಫಂಕ್ಷನ್ ಏನ್ ಕೊಟ್ಟಿದ್ದಾರೆ, ಇಫ್ x ಈಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಟು 0 f of x is this 2x plus 3. x ಏನಾದ್ರೂ ಗ್ರೇಟರ್ ದಾನ್ 0 ಆದ್ರೆ, ಇಫ್ x is ಗ್ರೇಟರ್ ದಾನ್ 0 ಆದ್ರೆ f of x is 3 into x plus 1 ಅಂತ ಕೊಟ್ಟಿದ್ದಾರೆ. ಅದಕ್ಕೆ ನಾವೇನ್ ಮಾಡೋಣ, ಎರಡು ಸಿಚುವೇಶನ್ಸ್ ಅನ್ನ, when x is less than 0, when x is greater than 0. ಅದಕ್ಕೆ if you consider x is less than 0, ಅದನ್ನ ನಾವು ಲೆಫ್ಟ್ ಹ್ಯಾಂಡ್ ಲಿಮಿಟ್ ಅಂತ ಕರಿತೀವಿ. ಅದಕ್ಕೆ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಈಕ್ವಲ್ಸ್ ಟು ಲಿಮಿಟ್ x ಟೆಂಡ್ಸ್ ಟು 0 ಬರೆದು ಅದರ ತಲೆ ಮೇಲೆ ಮೈನಸ್ ಅಂತ ಬರಿಬೇಕು ಇಂಟು f of x ಅಂತ. ಓಕೆ, ಸೊ ಇವಾಗ ಇದರ ಅರ್ಥ ನೋಡಿ, 0 ಮೇಲೆ ಮೈನಸ್ ಬರೆದ್ರೆ ಅದು ಲೆಸ್ ದ್ಯಾನ್ 0 ಅಂತ. ಅದಕ್ಕೆ fx ಏನಿದೆ ಈ ಸಂದರ್ಭದಲ್ಲಿ, when x is less than 0 fx is 2x plus 3. ಇದನ್ನ ಬರೆದುಕೊಳ್ಳಿ, 2x plus 3 fx ಜಾಗದಲ್ಲಿ. ಓಕೆ, ಸೊ ಬಿಕಾಸ್ x tending to 0 from the left, ಅದಕ್ಕೆ when x is less than 0 ಸಿಚುವೇಶನ್ ಅನ್ನ ತೆಗೆದುಕೊಳ್ಬೇಕು ನೀವು. ಸೊ ಇಲ್ಲಿ x equal to 0 ಹಾಕಿ ನೀವು. 2 into 0 plus 3, ಸೊ ಎಷ್ಟಾಯ್ತು, ಇದು 3 ಆಗುತ್ತೆ. ಓಕೆ, ಸೊ 2 into 0 ಅಂದ್ರೆ 0 ಆಯ್ತು, ಪ್ಲಸ್ 3, ಸೊ ಇಟ್ ಇಸ್ 3. ದಿಸ್ ಇಸ್ ಕಾಲ್ಡ್ ಲೆಫ್ಟ್ ಹ್ಯಾಂಡ್ ಲಿಮಿಟ್. ಅದೇ ತರ ರೈಟ್ ಹ್ಯಾಂಡ್ ಲಿಮಿಟ್ ಅನ್ನ ಫೈಂಡ್ ಔಟ್ ಮಾಡೋಣ, ಅಂದ್ರೆ when x is greater than 0 ಅಂತ. ಸೊ ಕನ್ಸಿಡರ್ ದಿಸ್ ರೈಟ್ ಹ್ಯಾಂಡ್ ಲಿಮಿಟ್ which is equals to limit x tends to 0 plus of f of x. ಸೊ ಇದರರ್ಥ x greater than 0 ಏನಿದೆ ಇದು, when x is greater than 0 fx ಏನಿದೆ ಬರೀರಿ 3 into x plus 1. ಸೊ ಇಲ್ಲಿ x equal to 0 ಸಬ್ಸ್ಟಿಟ್ಯೂಟ್ ಮಾಡಿ, 3 into 0 plus 1 that is equal to 3 ಆಗುತ್ತೆ. ಸೊ ಇವಾಗ ಏನಾಯ್ತು ನೋಡಿ, ಲೆಫ್ಟ್ ಹ್ಯಾಂಡ್ ಲಿಮಿಟ್ ಮತ್ತು ರೈಟ್ ಹ್ಯಾಂಡ್ ಲಿಮಿಟ್ ಎರಡೂ ಸಹಿತ 3ಗೆ ಈಕ್ವಲ್ ಆಯ್ತು. ಸೊ ಅದಕ್ಕೆ therefore ಲೆಫ್ಟ್ ಹ್ಯಾಂಡ್ ಲಿಮಿಟ್ is equals to right hand limit
and which is equals to 3. ಅದಕ್ಕೆ we call as this left hand limit equal to right hand limit. Therefore we write it as limit x tends to 0 f of x equals to 3 ಅಂತ. ಓಕೆ, ಸೊ ಈ ತರ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಮತ್ತು ರೈಟ್ ಹ್ಯಾಂಡ್ ಲಿಮಿಟ್ ಎರಡೂ ಈಕ್ವಲ್ ಆಗಿರಬೇಕು. ಆವಾಗಲೇ ನಾವು ಇದನ್ನ ಈ ತರ ಬರಿತೀವಿ, ಲಿಮಿಟ್ ಎಕ್ಸ್ ಟೆನ್ಸ್ ಟು 0 ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಟು 3 ಅಂತ. ಅದೇ ತರ ನೋಡಿ ಇನ್ನೊಂದು ಎಕ್ಸಾಂಪಲ್ ಅನ್ನು ಗಮನಿಸೋಣ. ನೋಡಿ, if f of x equals to x square minus 1 if x is less than or equals to 1, and it is minus x square minus 1 if x is greater than 1, find limit x tends to 1 f of x. ನೋಡಿ, ಮತ್ತೆ ಇಲ್ಲಿ ನೀವು ಎರಡು ಸಿಚುವೇಶನ್ ಅನ್ನು ಗಮನಿಸಬೇಕು. ಇಲ್ಲಿ ಏನಿದೆ, ಎರಡು ಫಂಕ್ಷನ್ ಅನ್ನು ಡಿಫೈನ್ ಮಾಡಿದ್ರಲ್ಲಿ. ಎಫ್ ಆಫ್ ಎಕ್ಸ್ ಅಂದ್ರೆ ಎಕ್ಸ್ ಸ್ಕ್ವೇರ್ ಮೈನಸ್ 1 if x is less than or equals to 1, and it is this if x is greater than 1. ಅದಕ್ಕೆ ಲೆಫ್ಟ್ ಹ್ಯಾಂಡ್ ಲಿಮಿಟ್, that is limit x tends to 1 from the left, ಅದನ್ನೇ 1 ಮೇಲೆ ಮೈನಸ್ 1 ಅಂತ ಬರೀಬೇಕು, f of x. ಸೊ ಇದರ ಅರ್ಥ x ಲೆಸ್ ದ್ಯಾನ್ 1 ಇದ್ದಾಗ ಏನು ಫಂಕ್ಷನ್ ಇದೆ ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿ. x ಲೆಸ್ ದ್ಯಾನ್ 1 ಇದ್ದಾಗ ಎಫ್ ಎಕ್ಸ್ ಏನಿದೆ, x ಸ್ಕ್ವೇರ್ ಮೈನಸ್ 1. ಸೊ ಇಲ್ಲಿ x ಈಕ್ವಲ್ಸ್ ಟು 1 ಹಾಕಿ, ಸೊ 1 ಸ್ಕ್ವೇರ್ ಮೈನಸ್ 1, ಸೊ 1 ಸ್ಕ್ವೇರ್ ಅಂದ್ರೆ 1 ಆಗುತ್ತೆ, 1 ಮೈನಸ್ 1 ಅಂದ್ರೆ 0 ಆಯ್ತು. ಸೊ ದಿಸ್ ಇಸ್ ಯುವರ್ ಲೆಫ್ಟ್ ಹ್ಯಾಂಡ್ ಲಿಮಿಟ್. ಇವಾಗ ರೈಟ್ ಹ್ಯಾಂಡ್ ಲಿಮಿಟ್ ಎಷ್ಟು ಬರುತ್ತೆ ನೋಡೋಣ. ರೈಟ್ ಹ್ಯಾಂಡ್ ಲಿಮಿಟ್ ಅಂತಂದ್ರೆ ಯು ಹ್ಯಾವ್ ಟು ಕನ್ಸಿಡರ್ ದಿಸ್ ವೆನ್ ಎಕ್ಸ್ ಈಸ್ ಗ್ರೇಟರ್ ದನ್ 1 ಅಂತ. ಓಕೆ, ಸೊ ದಟ್ ಈಸ್ ರೈಟ್ ಹ್ಯಾಂಡ್ ಲಿಮಿಟ್. ಲಿಮಿಟ್ ಎಕ್ಸ್ ಟೆಂಡ್ಸ್ ಟು 1 ಪ್ಲಸ್ ಎಫ್ ಆಫ್ ಎಕ್ಸ್. ನೋಡಿ ಇಲ್ಲಿ ಏನಿದೆ, ಎಫ್ ಆಫ್ ಎಕ್ಸ್ ವೆನ್ ಎಕ್ಸ್ ಇಸ್ ಗ್ರೇಟರ್ ದನ್ 1 ಅಂತ. 1 ಪ್ಲಸ್ ಅಂತಂದ್ರೆ ಗ್ರೇಟರ್ ದನ್ 1 ಅಂತ. ಸೊ ಎಫ್ ಎಕ್ಸ್ ಎಷ್ಟಿದೆ, ಮೈನಸ್ ಎಕ್ಸ್ ಸ್ಕ್ವೇರ್ ಮೈನಸ್ 1. ಎಸ್, ಸೊ ಇಲ್ಲಿ ಈಗ ಎಕ್ಸ್ ಅನ್ನು 1 ಹಾಕಿ, ಇದು ಮೈನಸ್ ಇಂಟು 1 ಸ್ಕ್ವೇರ್ ಮೈನಸ್ 1. ಓಕೆ, ಸೊ ಮೈನಸ್ ಇಂಟು 1 ಸ್ಕ್ವೇರ್, ಈ 1 ಸ್ಕ್ವೇರ್ 1 ಆಗುತ್ತೆ. ಸೊ ಮೈನಸ್ 1 ಅಂದ್ರೆ ಮೈನಸ್ 2 ಆಗುತ್ತೆ. ಸೊ ಮೈನಸ್ 2. ಸೊ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಎಷ್ಟು ಬಂದಿತ್ತು, 0 ಬಂದಿತ್ತು. ರೈಟ್ ಹ್ಯಾಂಡ್ ಲಿಮಿಟ್ ಅನ್ನೋದು ಮೈನಸ್ 2 ಬಂದಿದೆ. ಅದಕ್ಕೆ ಇನ್ ದಿಸ್ ಕೇಸ್ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಇಸ್ ನಾಟ್ ಈಕ್ವಲ್ ಟು ರೈಟ್ ಹ್ಯಾಂಡ್ ಲಿಮಿಟ್. ಸೊ we say that limit x tends to 0 f of x does not exist. ಈ ಸಂದರ್ಭದಲ್ಲಿ ಲಿಮಿಟ್ ಅನ್ನೋದು ಎಕ್ಸಿಸ್ಟ್ ಆಗಲ್ಲ. ಸೊ ಲಿಮಿಟ್ ಅನ್ನೋದು ಎಕ್ಸಿಸ್ಟ್ ಆಗಬೇಕಾಗಿದ್ರೆ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಮತ್ತು ರೈಟ್ ಹ್ಯಾಂಡ್ ಲಿಮಿಟ್ ಎರಡೂ ಎಕ್ಸಿಸ್ಟ್ ಆಗಿರಬೇಕು ಮತ್ತು ಅವೆರಡು ಈಕ್ವಲ್ ಆಗಿರಬೇಕು. ಎಸ್, ಸೊ ಇನ್ನೊಂದು ಎಕ್ಸಾಂಪಲ್ ನೋಡಿ. ಇಫ್ ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಟು 2x plus 3, if x is less than or equals to 2, and it is 2x minus 3 if x is greater than 2, find limit x tends to f of x. ಕಾನ್ಫಿಡೆಂಟ್ ಆಗಿದ್ರೆ ವಿಡಿಯೋವನ್ನು ಪಾಸ್ ಮಾಡಿ, ಟ್ರೈ ಮಾಡಿ, ಮೇಲೆ ನನ್ನ ರಿಸಲ್ಟ್ ಜೊತೆಗೆ ಕಂಪೇರ್ ಮಾಡಿ. ಸೊ ನಿಮ್ಮ ಕಾನ್ಫಿಡೆನ್ಸ್ ಹೈ ಆಗುತ್ತೆ. ಸೊ ಲೆಫ್ಟ್ ಹ್ಯಾಂಡ್ ಲಿಮಿಟ್, ದಟ್ ಈಸ್ ಲಿಮಿಟ್ ಎಕ್ಸ್ ಟೆನ್ಸ್ ಟು 2 ಮೈನಸ್ ಎಫ್ ಆಫ್ ಎಕ್ಸ್. ಸೊ ಇದರ ಅರ್ಥ 2 ಮೈನಸ್ ಅಂತಂದ್ರೆ ಎಕ್ಸ್ ಲೆಸ್ ದ್ಯಾನ್ 2 ಇದ್ದಾಗ ಎಫ್ ಎಕ್ಸ್ ಏನಿದೆ ಅಂತ, ಇದು 2x ಪ್ಲಸ್ 3 ಇದೆ. ಸೊ ಎಫ್ ಆಫ್ ಎಕ್ಸ್ ಜಾಗದಲ್ಲಿ 2x ಪ್ಲಸ್ 3 ಹಾಕಿ, ಇವಾಗ ಎಕ್ಸ್ ಜಾಗದಲ್ಲಿ 2 ರೀಪ್ಲೇಸ್ ಮಾಡಿ. ಸೊ 2 ಇಂಟು 2 ಪ್ಲಸ್ 3 ಆಗುತ್ತೆ. ಸೊ 2 ಇಂಟು 2 ಅಂದ್ರೆ 4 ಪ್ಲಸ್ 3 ಈಸ್ 7 ಅಂತ. ಎಸ್, ಇವಾಗ ರೈಟ್ ಹ್ಯಾಂಡ್ ಲಿಮಿಟ್ ಅನ್ನ ಫೈಂಡ್ ಔಟ್ ಮಾಡೋಣ. ಸೊ ರೈಟ್ ಹ್ಯಾಂಡ್ ಲಿಮಿಟ್ ಎಕ್ಸ್ ಟೆನ್ಸ್ ಟು 2 ಪ್ಲಸ್ ಎಫ್ ಆಫ್ ಎಕ್ಸ್. ನೋಡಿ, ಎಫ್ ಆಫ್ ಇದು 2 ಪ್ಲಸ್ ಅಂತಂದ್ರೆ ಎಫ್ ಆಫ್ ಎಕ್ಸ್ ಇಸ್ ಗ್ರೇಟರ್ ದ್ಯಾನ್ ಇವಾಗ ನೋಡಿ ರೈಟ್ ಹ್ಯಾಂಡ್ ಲಿಮಿಟ್ ಎಷ್ಟಾಗುತ್ತೆ ನೋಡೋಣ. ಸೊ ರೈಟ್ ಹ್ಯಾಂಡ್ ಲಿಮಿಟ್ ದಟ್ ಈಸ್ ಎಕ್ಸ್ ಟೆನ್ಸ್ ಟು 2 ಪ್ಲಸ್ ಎಫ್ ಆಫ್ ಎಕ್ಸ್. ಸೊ ಎಕ್ಸ್ ಟೆನ್ಸ್ ಟು 2 ಪ್ಲಸ್ ಅಂತಂದ್ರೆ when x is greater than 2 ಅಂತ. ಸೊ when x is greater than 2 f of x ಎಷ್ಟಿದೆ, 2x minus 3 ಇದೆ. ಸೊ ಅದನ್ನೆಲ್ಲ ಸಬ್ಸ್ಟಿಟ್ಯೂಟ್ ಮಾಡೋಣ f of x ಜಾಗದಲ್ಲಿ. ಇವಾಗ x ಜಾಗದಲ್ಲಿ 2 ಅಂತ ರೀಪ್ಲೇಸ್ ಮಾಡಿ, 2 ಇಂಟು 2 ಮೈನಸ್ 3. ಸೊ 2 ಇಂಟು 2 ಅಂದ್ರೆ 4 ಆಗುತ್ತೆ. 4 ಮೈನಸ್ 3 ಅಂತಂದ್ರೆ 1 ಆಗುತ್ತೆ.
ಸೊ ಲೆಫ್ಟ್ ಹ್ಯಾಂಡ್ ಲಿಮಿಟ್ 7 ಬಂದಿತ್ತು, ಇವಾಗ ರೈಟ್ ಹ್ಯಾಂಡ್ ಲಿಮಿಟ್ 1 ಬಂದಿದೆ. ಸೊ ಇವಾಗ ಏನಾಯ್ತು ಅಂತಂದ್ರೆ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಇಸ್ ನಾಟ್ ಈಕ್ವಲ್ ಟು ರೈಟ್ ಹ್ಯಾಂಡ್ ಲಿಮಿಟ್. ಸೊ ಅದಕ್ಕೆ ಲಿಮಿಟ್ ಡಸ್ ನಾಟ್ ಎಕ್ಸಿಸ್ಟ್ ಇನ್ ದಿಸ್ ಕೇಸ್ ಅಂತ ನೀವು ಹೇಳ್ಬೋದು. ಅಂತಂದ್ರೆ ಲಿಮಿಟ್ ಎಕ್ಸ್ಟೆಂಡ್ಸ್ ಟು ಎಫ್ ಆಫ್ ಎಕ್ಸ್ ಡಸ್ ನಾಟ್ exist because left hand limit is not equal to right hand limit. Let's move on to another example. Nodi, if f of x equals to this box x, very important function, that is greatest integer function anta ನೀವು first PUC ನಲ್ಲಿ ಓದ್ತೀರಾ. f of x equal to this box x, where this box x represents it is the greatest integer that is less than or equals to x. ಯಾರಿಗೆ ಈ ಫಂಕ್ಷನ್ ನ ಡೆಫಿನೇಷನ್ ಗೊತ್ತಿದೆ ಮತ್ತು ಅವರಿಗೆ ಮಾತ್ರ ಈ ಪ್ರಾಬ್ಲಮ್ ಅರ್ಥ ಆಗುತ್ತೆ. ಸೊ ನಿಮಗೆ ಫಂಕ್ಷನ್ ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ ಏನಂತ ಗೊತ್ತಿಲ್ಲ ಅಂತ ಹೇಳಿದ್ರೆ ನೀವು ನನ್ನೊಂದು ವಿಡಿಯೋ ಇದೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ ಬಗ್ಗೆ ನಿಮಗೆ ಒಂದು ವಿಡಿಯೋ ಲಿಂಕ್ ಕಳಿಸಿರ್ತೀನಿ, ಅದರ ಬಗ್ಗೆ ನೀವು ಒಂದು ತಿಳ್ಕೊಂಡು ಬಂದ್ರೆ ಒಳ್ಳೆಯದು. ಎಸ್, ಇವಾಗ ನೋಡಿ ಈ ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ ಈಗಂತಂದ್ರೆ ಈ ಬಾಕ್ಸ್ ಎಕ್ಸ್ ಏನ್ ರಿಪ್ರೆಸೆಂಟ್ ಮಾಡುತ್ತೆ, ಇಟ್ ಈಸ್ ದ ಗ್ರೇಟೆಸ್ಟ್ ಇಂಟಿಜರ್ ದಟ್ ಈಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಟು ಎಕ್ಸ್. ನಮಗೆ ಏನ್ ಕೇಳಿದ್ರೆ ಫೈಂಡ್ ಲಿಮಿಟ್ ಎಕ್ಸ್ಟೆಂಡ್ಸ್ ಟು ಎಫ್ ಆಫ್ ಎಕ್ಸ್ ಈಸ್ ಹೌ ಮಚ್ ಅಂತ. ಇವಾಗ ನೋಡಿ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಅಂದ್ರೆ ಲಿಮಿಟ್ ಎಕ್ಸ್ಟೆಂಡ್ಸ್ ಟು 2 ಮೈನಸ್ ಎಫ್ ಆಫ್ ಎಕ್ಸ್. ಇವಾಗ ನೋಡಿ ಲಿಮಿಟ್ ಎಕ್ಸ್ಟೆಂಡ್ಸ್ ಟು 2 ಮೈನಸ್ ಎಫ್ ಆಫ್ ಎಕ್ಸ್ ಅಂದ್ರೆ ಏನಿದೆ, ಬಾಕ್ಸ್ ಎಕ್ಸ್ ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್. ಇಲ್ಲಿ ನಿಮಗೆ ಇಂಪಾರ್ಟೆಂಟ್ ಪಾಯಿಂಟ್ ಅನ್ನ ತಿಳ್ಕೊಳ್ಬೇಕಾಗುತ್ತೆ. ಇವಾಗ ನೋಡಿ ಈ 2 ಮೈನಸ್ ಅಂತ ಹೇಳಿದ್ರೆ 2ಗಿಂತ ಕಡಿಮೆ ಇರತಕ್ಕಂಥ ವ್ಯಾಲ್ಯೂ, ಬಟ್ 2ಗೆ ತುಂಬಾ ಹತ್ತಿರವಾಗಿರ್ತಕ್ಕಂಥ ವ್ಯಾಲ್ಯೂಸ್ ಯಾವ್ಯಾವುದು, 1.9, 1.999, 1.99999. These are all less than 2 but very close to 2 ಅಂತ. ಸೊ ಹಾಗಂದಾಗ ನೋಡಿ, ಸೊ ಲಿಮಿಟ್ ಎಕ್ಸ್ಟೆಂಡ್ಸ್ ಟು 2 ಮೈನಸ್ ಇಲ್ಲಿ ಬರೀತೀನಿ, ಎಕ್ಸ್ ಜಾಗದಲ್ಲಿ ದಿಸ್ 2 ಮೈನಸ್ ಅಂತ ರೀಪ್ಲೇಸ್ ಮಾಡಿದೀನಿ ನಿಮಗೆ ಅರ್ಥ ಆಗಲಿ ಅಂತ. ಇದರ ಅರ್ಥ ಏನಂತಂದ್ರೆ ದ ವ್ಯಾಲ್ಯೂಸ್ ವಿಚ್ ಆರ್ ನಿಯರ್ ಟು 2 ಬಟ್ ಲೆಸ್ ದ್ಯಾನ್ 2 ಅಂತ. ಅದಕ್ಕೆ ಫಾರ್ ಎಕ್ಸಾಂಪಲ್ ನಾನು ಇದನ್ನ ತಗೊಂಡಿದ್ದೀನಿ 1.9999. ಈ ತರ ಸಾಕಷ್ಟು ನಂಬರ್ಸ್ ಇದಾವೆ ವಿಚ್ ಆರ್ ವೆರಿ ಕ್ಲೋಸ್ ಟು 2 ಬಟ್ ದೇ ಆರ್ ಲೆಸ್ ದ್ಯಾನ್ 2 ಅಂತ. ದಟ್ ಈಸ್ ವಾಟ್ ಎಕ್ಸ್ಟೆನ್ಸ್ ಇನ್ 2 ಮೈನಸ್. ಸೊ ಇವಾಗ ನೋಡಿ ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ ಡೆಫಿನೇಷನ್ ಪ್ರಕಾರ ಈ ತರ ಒಂದು ಬಾಕ್ಸ್ ಅಲ್ಲಿ 1.999 ಇದ್ರೆ ನೋಡಿ ಇದಕ್ಕಿಂತ ಚಿಕ್ಕದಾಗಿರ್ತಕ್ಕಂಥದ್ದು ಮತ್ತು ಇಂಟೀಜರ್ಸ್ ಗಳಲ್ಲೇ ಜಾಸ್ತಿ ಇರ್ತಕ್ಕಂಥದ್ದು. ಈ 1.999ಗಿಂತ ಚಿಕ್ಕದಾದಂತ ಇಂಟೀಜರ್ಸ್ ಸಾಕಷ್ಟು ಇದಾವೆ, 1, 0, -1, -2 ಈ ತರ. ದೀಸ್ ಆರ್ ಆಲ್ ದ ಇಂಟೀಜರ್ಸ್ ವಿಚ್ ಆರ್ ಲೆಸ್ ದ್ಯಾನ್ 2 ಅಂಡ್ ಅಮಾಂಗ್ ವಿಚ್ ಅವುಗಳಲ್ಲಿ ಅತ್ಯಂತ ದೊಡ್ಡದು ಯಾವುದು 1 ಅಂತ ಬರುತ್ತೆ. ಅದಕ್ಕೆ ಈ ಬಾಕ್ಸ್ ಆಫ್ ದಿಸ್ 1.999 is 1 ಅಂತ. ಓಕೆ, ಸೊ ದಿಸ್ ಈಸ್ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಆಫ್ ದಿಸ್ ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ ಆಸ್ ಎಕ್ಸ್ಟೆನ್ಸ್ ಟು 2 ಅಂತ. ಅದೇ ತರ ರೈಟ್ ಹ್ಯಾಂಡ್ ಲಿಮಿಟ್ ಅನ್ನ ಫೈಂಡ್ ಔಟ್ ಮಾಡೋಣ. ರೈಟ್ ಹ್ಯಾಂಡ್ ಲಿಮಿಟ್ ಎಕ್ಸ್ಟೆನ್ಸ್ ಟು 2 ಪ್ಲಸ್ ಅಂತಂದ್ರೆ 2ಗಿಂತ ಸ್ವಲ್ಪ ಜಾಸ್ತಿ ಇರ್ತಕ್ಕಂಥವು ಬಟ್ ನಾಟ್ ಈಕ್ವಲ್ ಟು 2 ಅಂತ. ಅಂತಂದ್ರೆ ಎಕ್ಸ್ಟೆಂಡಿಂಗ್ ಟು 2 ಫ್ರಮ್ ದ ರೈಟ್. ಇವಾಗ ಏನಾಗುತ್ತೆ ನೋಡಿ, ಎಕ್ಸ್ ಟೆನ್ಸ್ ಟು 2 ಪ್ಲಸ್ ಬಾಕ್ಸ್ ಆಫ್ ಎಕ್ಸ್. ಇದನ್ನ ನಾನು ಈ ತರ ಬರೀತೀನಿ 2 ಪ್ಲಸ್ ಅಂತ. ಓಕೆ, ಎಕ್ಸ್ ಜಾಗದಲ್ಲಿ 2 ಪ್ಲಸ್ ಅಂತಂದ್ರೆ 2ಗಿಂತ ಸ್ವಲ್ಪ ಜಾಸ್ತಿ ಇರ್ತಕ್ಕಂಥವು ಯಾವ್ಯಾವು. ಫಾರ್ ಎಕ್ಸಾಂಪಲ್ ನಾನು ಈ ತರ ಬರೀತೀನಿ 2.0001 ಯಾವ್ದಾರ ವ್ಯಾಲ್ಯೂ ತಗೋಬಹುದು. ಸೊ ದೀಸ್ ಆರ್ ದ ವ್ಯಾಲ್ಯೂಸ್ ವಿಚ್ ಆರ್ ಸ್ಲೈಟ್ಲಿ ಗ್ರೇಟರ್ ದನ್ 2 ಅಂತ. ಇವಾಗ ನೋಡಿ ಈ ಬಾಕ್ಸ್ ಅಲ್ಲಿ 2.0001 ಅಂತ ಬಂದಾಗ ನಾವೇನ್ ಬರಿತೀವಿ, ದ ಇಂಟೀಜರ್ ವಿಚ್ ಇಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಟು ದಿಸ್ ಇನ್ಸೈಡ್ ನಂಬರ್ ಈಸ್ 2 ಅಂತ. ಓಕೆ, ಸೊ ದಿಸ್ ಇಸ್ ಆಲ್ಸೋ ಈಕ್ವಲ್ಸ್ ಟು 2. ಪ್ರೀವಿಯಸ್ ಏನ್ ಬಂದಿತ್ತು 1 ಅಂತ ಬಂದಿತ್ತು, ಲೆಫ್ಟ್ ಹ್ಯಾಂಡ್ ಲಿಮಿಟ್ 1 ಬಂದಿತ್ತು, ಇಲ್ಲಿ ರೈಟ್ ಹ್ಯಾಂಡ್ ಲಿಮಿಟ್ 2 ಅಂತ ಬಂದಿದೆ. ಅದಕ್ಕೆ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಇಸ್ ನಾಟ್ ಈಕ್ವಲ್ ಟು ರೈಟ್ ಹ್ಯಾಂಡ್ ಲಿಮಿಟ್. Therefore, limit extends to 2
ಎಫ್ ಆಫ್ ಎಕ್ಸ್ ಡಸ್ ನಾಟ್ ಎಕ್ಸಿಸ್ಟ್ ಅಂತ. ಅದಕ್ಕೆ ನಿಮಗೆ ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ಸ್ ಅಂತ ಬಂದಾಗ ಇಫ್ ದಿಸ್ ನಂಬರ್ ಅವರೇನಾದರೂ ಇದನ್ನ ಇಂಟಿಜರ್ ಅಂತ ಕೊಟ್ಟಾಗ ಅಲ್ಲಿ ಲಿಮಿಟ್ ಎಕ್ಸಿಸ್ಟ್ ಆಗಲ್ಲ. ಓಕೆ, ಇಫ್ ಇಟ್ ಈಸ್ ನಾಟ್ ಅನ್ ಇಂಟಿಜರ್ ಅಂತ ಕೊಟ್ಟಾಗ ಲಿಮಿಟ್ ಎಕ್ಸಿಸ್ಟ್ ಆಗುತ್ತೆ. ಅದನ್ನ ಮುಂದಿನ ಸೆಷನ್ ಅಲ್ಲಿ ಡಿಸ್ಕಷನ್ ಮಾಡುವ. ಸೊ ಇಷ್ಟು ಇದು ಲಿಮಿಟ್ಗೆ ಇಂಟ್ರೊಡಕ್ಷನ್. ಇದ್ರ ಮೇಲೆ ಇನ್ನೆರಡು ಕ್ಲಾಸ್ ಅನ್ನ ನಾವು ಡಿಸ್ಕಷನ್ ಮಾಡುವ. ಆಮೇಲೆ ಕಂಟಿನ್ಯೂಟಿ ಮೇಲೆ 4 ಮಾರ್ಕ್ಸ್ ಅನ್ನ ಪಟ್ ಅಂತ ಹೊಡ್ಕೊಳ್ಬಹುದು. ಓಕೆ, ಸೊ ವಿ ವಿಲ್ ಮೀಟ್ ಇನ್ ದಿ ನೆಕ್ಸ್ಟ್ ಸೆಷನ್ ವಿತ್ ಫ್ಯೂ ಮೋರ್ ಎಕ್ಸಾಂಪಲ್ಸ್ ಆನ್ ಲಿಮಿಟ್ಸ್. ಸೊ ಇವಾಗ ಜಸ್ಟ್ ನೀವು ಲಿಮಿಟ್ ಬಗ್ಗೆ ಡೆಫಿನೇಷನ್ ಅನ್ನು ತಿಳ್ಕೊಂಡ್ರೆ ಸಾಕು, ಲೆಫ್ಟ್ ಹ್ಯಾಂಡ್ ಲಿಮಿಟ್ ಮತ್ತು ರೈಟ್ ಹ್ಯಾಂಡ್ ಲಿಮಿಟ್ ಅನ್ನ ಹೇಗೆಲ್ಲ ಫೈಂಡ್ ಔಟ್ ಮಾಡ್ತಾರೆ ಅಂತ. ಸೊ ಮುಂದಿನ ಸೆಷನ್ ಅಲ್ಲಿ ಮತ್ತೆ ಸಿಗುವ. ಟೇಕ್ ಕೇರ್ ಅಂಡ್ ಬಾಯ್.